ಕರುನಾಡು ಇವತ್ತಿನ ನಮ್ಮ ಶಿಕಾರಿ ನಾವು ಬಂದಿರೋದು ಕಾಟೇರಮ್ಮ ದೇವಸ್ಥಾನ. ಹೌದು, ತುಂಬ ಜನ ಕೇಳ್ತಾ ಇದ್ರು ಎಲ್ಲಿ ಕಾಟೇರಮ್ಮನ ದೇವಸ್ಥಾನ ಇದೆ, ಅದರ ಮಹತ್ವ ಏನು, ಅಲ್ಲಿ ಅಷ್ಟೊಂದು ಪವಾಡಗಳಾದರೂ ಇದೆಯಾ, ಅಲ್ಲಿನ ದೇವಸ್ಥಾನದ ಶಕ್ತಿ ಆದರೂ ಏನು ಅಂತ ತುಂಬ ಜನ ಕೇಳ್ತಾ ಇದ್ರು. ಹಾಗಾಗಿ ಈ ದೇವಸ್ಥಾನದ ಪವಾಡ ಮತ್ತು ಈ ದೇವಸ್ಥಾನ ವೈಭವ ಮತ್ತು ಈ ದೇವಸ್ಥಾನ ಹೇಗಿದೆ ಅನ್ನೋದು ತೋರಿಸೋದಕ್ಕೆ ನಾನು ಮತ್ತು ನನ್ನ ಫ್ರೆಂಡು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿನ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತೋರಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿನ ದೇವಸ್ಥಾನದಲ್ಲಿ ಯಾವ ರೀತಿ ಇದೆ ಮತ್ತು ಈ ದೇವಸ್ಥಾನದಲ್ಲಿ ಒಂದು ಭಕ್ತಾದಿಗಳ ಸಂಖ್ಯೆ ಎಷ್ಟಿದೆ ಮತ್ತು ಏನೆಲ್ಲ ಒಂದು ಪೂಜಾ ವೈಖರಿ ಇದೆ ಮತ್ತು ಈ ದೇವಸ್ಥಾನದ ಮಹತ್ವ ಏನಿದೆ ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ತೋರಿಸೋದಕ್ಕೆ ಈ ಒಂದು ಕಾಟೇರಮ್ಮನ ದೇವಸ್ಥಾನ ಅಂದರೆ ಕಂಬಳಿಪುರ ಹತ್ತಿರ ಇರುವಂಥ ಒಂದು ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡೋ ಪ್ರಯತ್ನ ನಾನು ಮಾಡ್ತೀನಿ. ಬನ್ನಿ, ಈಗ ಈ ಒಂದು ದೇವಸ್ಥಾನದ ವೈಭೋಗ ಹೇಗಿದೆ ಮತ್ತು ಈ ದೇವಸ್ಥಾನ ಹೇಗಿದೆ ಅನ್ನೋ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಈ ಒಂದು ಭಾಗದಿಂದ ದೇವಸ್ಥಾನ ಒಳಗಡೆ ಹೋಗಬೇಕು. ಹೊರಗಡೆ ಎಲ್ಲ ಅಂಗಡಿಗಳ ಸಿಕ್ಕಾಪಟ್ಟೆ ಅಂಗಡಿಗಳಾಗಿದೆ. ಸೊ ಇಲ್ಲೊಂದು ಕಾಣಿಸುತ್ತಲ್ಲ ಬೋರ್ಡ್ ಅಮ್ಮ ಶಕ್ತಿಪೀಠ ಅಂತ. ಈ ಒಂದು ಅಮ್ಮ ಶಕ್ತಿಪೀಠ ಒಳಗಿಂದ ಹೋದಾಗ ಕಾಣಿಸುತ್ತೆ ನಮಗೆ ಒಂದು ದೇವಸ್ಥಾನ. ಮುಂಭಾಗದಲ್ಲಿ ತುಂಬ ಅಂಗಡಿಗಳನ್ನು ಸಹ ಮಾಡ್ಕೊಂಡಿದ್ದಾರೆ. ಅಲ್ಲಿ ಹೊರಗಡೆ ಚಪ್ಪಲಿ ಬಿಡುವಂಥ ಜಾಗ ಮಾಡಿದ್ದಾರೆ. ನಂತರ ಈ ಕಡೆ ಒಂದು ಸಣ್ಣ ಸಣ್ಣ ಪೆಟ್ಟಿಗೆಗಳು ಅಂಗಡಿ ಹಾಕೊಂಡು, ಯಾಕಂದರೆ ಈ ನಡುವೆ ಒಂದು ಡೆವಲಪ್ ಆಗ್ತಾ ಇದೆ ಈ ಒಂದು ಅಂಗಡಿಗಳು ಸಹ ತಿಳಿದು ಬರುತ್ತೆ. ಸೊ ಈ ಒಂದು ಮರದ ಒಂದು ಪಕ್ಕದಲ್ಲೇ ಇರುವಂಥ ಈ ಒಂದು ಸಣ್ಣ ಒಂದು ದಾರಿಯಲ್ಲಿ ನಾವು ಆ ದೇವಿಯ ದರ್ಶನ ಮಾಡ್ಕೊಳಕ್ಕೆ ಹೋಗಬೇಕು. ದೇವಸ್ಥಾನ ಸಹ ಈ ಒಂದು ಭಾಗದಿಂದ ಹೋದರೆ ದೇವಸ್ಥಾನ ಸಿಗುತ್ತೆ. ಸೊ ಎಲ್ಲ ತೆಂಗಿನಕಾಯಿಗಳನ್ನು ಸಹ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಪ್ರತಿನಿತ್ಯ ಒಂದು ಕಟ್ಟುವರ ಸಂಖ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ಮತ್ತು ಇಲ್ಲಿ ನೋಡ್ಬೋದು ಈ ಒಂದು ಭಾಗದಲ್ಲಿ ಅಂದರೆ ತಮ್ಮ ಅರಿಕೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಬೀಗಗಳನ್ನು ಸಹ ಕಟ್ತಾರೆ. ಅನೇಕವಾದ ಒಂದು ಬೀಗಗಳಾಗಿರ್ಬೋದು ಮತ್ತು ಅವರು ಬರೆದಿರುವಂತಹ ಪತ್ರಗಳಾಗಿರ್ಬೋದು ಮತ್ತು ಇಲ್ಲಿ ಮುಂದೆ ಹೋಮ ಮಾಡೋದಕ್ಕೂ ಸಹ ಕಾಣಿಸುತ್ತೆ. ಈ ಒಂದು ದೇವಿಯ ಕಾಟೇರಮ್ಮನ ವಿಗ್ರಹ ಚೆನ್ನಾಗಿ ಕಾಣಿಸುತ್ತೆ. ನಂತರ ಈ ಒಂದು ಭಾಗದಲ್ಲಿ ಅಂದರೆ ನಾವು ಹೋಗಿರೋದು ಸೋಮವಾರ ಆದ್ದರಿಂದ ರಶ್ ಇಲ್ಲ. ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆಗೆ ತುಂಬ ಜನ ಬರ್ತಾರಂತೆ. ಸೊ ನಾವು ಬಂದಂಥ ಸಮಯದಲ್ಲಿ ಕಡಿಮೆ ಇದ್ದರು, ತುಂಬ ಇದ್ದರು. ಬಟ್ ನಮ್ಮ ಒಂದು ಟೈಮಲ್ಲಿ ಕಡಿಮೆ ಇದ್ದರು. ಸೊ ಈಗ ಕಾಣಿಸುತ್ತಲ್ಲ ತುಂಬ ಜನರು ತಮ್ಮ ಅರಿಕೆಗಳನ್ನು ಪೇಪರ್ ಮುಖಾಂತರ ಬರೆದು ಮತ್ತು ಫೋಟೋಗಳು ಏನೇನೋ ತುಂಬ ಅಂಟಿಸಿದ್ರು ಆ ಒಂದು ಭಾಗದಲ್ಲಿ. ಮತ್ತು ಈ ಕಡೆ ಇಲ್ಲಿ ತೆಂಗಿನಕಾಯಿ ತೆಗೆದುಕೊಂಡು ದೇವಿಯತ್ತ ಮುಂದೆ ಅರಿಕೆ ಮಾಡಿಕೊಂಡು ನಮ್ಗೆ ಈ ಥರ ಆಗಬೇಕು, ತಮ್ಮ ಅರಿಕೆಗಳೇನಿದೆಯೋ ಆ ದೇವಿಯತ್ತ ಪ್ರಾರ್ಥನೆ ಮಾಡಿಕೊಂಡು ಎತ್ಕೊಂಡು ಹೋಗಿ ಮರಕ್ಕೆ ಕಟ್ಟೋದಂತೆ. ಸೊ ಈ ಒಂದು ದೇವಿಯನ್ನು ನೀವು ನೋಡ್ಬೋದು. ಗರ್ಭಗುಡಿಯಂತಹ ಕಾಟೇರಮ್ಮನ ಗರ್ಭಗುಡಿಯ ಒಂದು ದೇವಸ್ಥಾನ ವಿಗ್ರಹವನ್ನು ನಾವು ವಿಡಿಯೋ ಮಾಡಿದ್ದೀನಿ ಒಪ್ಪಿಗೆ ತೆಗೆದುಕೊಂಡು. ನಂತರ ಈ ದೇವಾಲಯದಲ್ಲಿ ಮತ್ತೊಂದು ಹೇಳಂದರೆ ಈ ಕಾಯಿನ್ಸನ್ನು ಅಂಟಿಸ್ಕೊಂಡು ಹೋದರೆ ಅಂದರೆ ಅದು ಗೋಡೆಗೆ ಅಂಟಿಕೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ. ನಾನು ಅದೇ ರೀತಿ ಮಾಡಿದೆ, ನಂದು ಅಂಟಿಕೊಂಡಿತು. ಸೊ ಅಲ್ಲಿಂದ ಈ ಒಂದು ದೇವಸ್ಥಾನದ ಹೊರಗಡೆ ಬಂದ್ವಿ. ಹೊರಗಡೆ ಬಂದಾಗ ನಮಗೆ ಇಲ್ಲೊಂದು ಮಂತ್ರ ಚೀಟಿ ತಡೆಕಾಯಿ ಕೊಡುತ್ತಾರಂತೆ. ನಂತರ ಇಲ್ಲಿ ಹೊರಗಡೆ ಬಂದಾಗ ಈ ಒಂದು ವ್ಯಕ್ತಿಗಳಿಗೆ ಅಂದರೆ ದೃಷ್ಟಿ ಏನಾದರೂ ಆಗಿದ್ದರೆ ತೆಗಿತಾರಂತೆ. ನಿಂಬೆಹಣ್ಣಿನ ಮುಖಾಂತರ ಒಂದು ದೃಷ್ಟಿ ತೆಗೆದು ಕಾಲಲ್ಲಿ ತುಳಿಸ್ತಾರೆ. ಈ ಒಂದು ದೇವಾಲಯದ ಬಗ್ಗೆ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಶ್ರೀ ಕ್ಷೇತ್ರ ಕಂಬಳಿಪುರ ಕಾಟೇರಮ್ಮನ ದೇವಸ್ಥಾನ. ಇದು ಜೋಡಿ ಆಲದ ಮರ ಅಂತ. ಜೋಡಿ ಆಲದ ಮರ ಅಂದರೆ ಸುಮಾರು 300 ವರ್ಷಗಳ ಹಿಂದುಗಡೆ ಇತಿಹಾಸ ಇರೋದು. ಇದಕ್ಕೆ ಬಂದು ನಾವು ಬರುವಂಥ ಎಲ್ಲ ಭಕ್ತಾದಿಗಳು ಕೂಡ 9 ವಾರ ಬಂದು 9 ಪೂರ್ಣ ಫಲ ಕಟ್ಟಬೇಕು. ಹಾಗಂತ ಕಟ್ಟೇಬೇಕು, ಕಟ್ಟಿಲ್ಲ ಅಂದರೆ ಏನಾದರೂ ತೊಂದರೆ ಆಗುತ್ತಾ ಅನ್ನೋದೇನಿಲ್ಲ. ಕಟ್ಟಲೇಬೇಕು ಅನ್ನೋ ಕಡ್ಡಾಯನೂ ಇಲ್ಲ. ಏನಕ್ಕೆ ಪೂರ್ಣ ಫಲ 9 ವಾರ ಕಟ್ಟಬೇಕು ಅಂದರೆ ಆ ತಾಯಿ ಹೇಳ್ತಾಳೆ ಏನಂತ, ಯಾರು ಕಷ್ಟಗಳಿರ್ತಾವೋ, ಯಾರ್ಯಾರು ಸಮಸ್ಯೆ ಏನೇನು ಇರ್ತದೋ ಆ ಸಮಸ್ಯೆಗೆ ತಕ್ಕಂಗೆ 9 ವಾರ ಬಂದು ಪೂರ್ಣ ಫಲ ಕಟ್ಟಿದ್ರೆ ಅವ್ರ 9 ವಾರದೊಳಗಡೆ ಅವ್ರ ಕಷ್ಟ ನೆರವೇರಿಸ್ತೀನಿ ಅಂತ. ಅದಾದಮೇಲೆ 5 ಅಮಾವಾಸ್ಯೆ 5 ಹುಣ್ಣಿಮೆಗೆ ಬರಬೇಕು. ಅಮಾವಾಸ್ಯೆಗೆ ಏನಕ್ಕೆ ಬರಬೇಕು, ಹುಣ್ಣಿಮೆಗೆ ಯಾಕೆ ಬರಬೇಕು ಅಂತ ಕೆಲವರು ಕ್ವಶನ್ ಕೇಳ್ಬೋದು. ಆ ಹುಣ್ಣಿಮೆಗೆ ಏನು ಬರ್ತಾರಪ್ಪ ಅಂತಂದರೆ ಮಾಟ ಮಂತ್ರ ಹೋಮಾಚಾರ ಕೆಡುಕು ಇವೆಲ್ಲ ಇರ್ತಾವಲ್ಲ, ಅದನ್ನು ನಿವಾರಣೆ ಆಗೋಕ್ಕಂತಲೇ ಪ್ರತಿಂಗ್ರ ಹೋಮಕ್ಕೆ ನಾವು ಕೂತ್ಕೊಂತೀವಿ. ಆಮೇಲೆ ಕುಬೇರಿ ಲಕ್ಷ್ಮೀ ಹೋಮ ಏನಕ್ಕಪ್ಪ ಅಂದರೆ ದುಡ್ಡು, ಹಣಕಾಸಿನ ಸಮಸ್ಯೆ. ಇವಾಗ ಸುಮಾರು ವರ್ಷಗಳಿಂದ ಸುಮಾರು ದುಡ್ಡು ಕೊಟ್ಬಿಟ್ಟಿರ್ತಾರೆ ಹೊರಗಡೆ, ಅವ್ರು ಕೊಡೋಲ್ಲ ಟೈಮಿಗೆ ಅಂತಂದ್ರೆ ಕೊಡೋದೇ ಇಲ್ಲ. ನಾಳೆ ಕೊಡ್ತೀನಿ, ಇವತ್ತು ಕೊಡ್ತೀನಿ ಈ ಥರ ಹೇಳ್ತಾ ಹೋಗ್ತಾ ಇರ್ತಾರೆ. ಆ ಒಂದು ಹೋಮದಲ್ಲಿ 5 ಅಮಾವಾಸ್ಯೆ 5 ಹುಣ್ಣಿಮೆ ಕೂತ್ಕೊಂಡಿದ್ದೆ ಆದರೆ 10,000 ಕೊಡೋ ಜಾಗದಲ್ಲಿ 5,000 ರಿಟರ್ನ್ ತಂದು ಕೊಡ್ತಾರೆ. ಇದು ಅವ್ರ ನಂಬಿಕೆ ಭಕ್ತಿಯಿಂದ ಕೆಲಸ ಮಾಡಬೇಕು ಅದನ್ನು. ಅದಾದಮೇಲೆ ಮೂಲ ತಾಯಿ ಬಂದು ಈ ಕಡೆ ಇರೋದು ಕಾಟೇರಮ್ಮ ಅಂತಂದ್ಬಿಟ್ಟು, ಆ ಮಹಾತಾಯಿ ಜಗನ್ಮಾತೆ ಮರದಲ್ಲಿ ಅದಕ್ಕೆ ನಾವು ಕಾಯಿ ಕಟ್ಸೋದು. ಇಲ್ಲಾಂದರೆ ದೇವಸ್ಥಾನ ಕಟ್ಸ್ಬೋದಲ್ವ, ಇಲ್ಲ. ಆ ತಾಯಿ ಜಗನ್ಮಾತೆ ಮರದಲ್ಲಿರೋದ್ರಿಂದ ಆ ಮರಕ್ಕೆ ಕಾಯಿ ಕಟ್ಟಿದ್ರೆ ಆ ತಾಯಿ ನಾವು ನಡೆಯೋ ಒಂದು ಪಾದದ ಸ್ಪರ್ಶ ಹೆಜ್ಜೆ ಯಾರ ಕಷ್ಟ ಏನಿದೆ ಅಂತ ಆ ಒಂದು ಹೆಜ್ಜೆನ ಗುರುತಲ್ಲೇ ನೋಡ್ತಾಳೆ ತಾಯಿಗೆ. ಹಂಗಾಗಿ ಹಿಂದುಗಡೆ ನಾವು ತಡೆ ಅಂತ ಹೊಡಿತೀರಿ. ಏನು ತಡೆ ಹೊಡಿತೀರಿ ಅಂತಂದರೆ ದೃಷ್ಟಿ. ಈ ದಾರಿಯಲ್ಲಿ ಹೋಗಬೇಕಾದ್ರೆ ಕೆಲವರು ಪೂಜೆ ಪುನಸ್ಕಾರಗಳೇನೋ ಮಾಡಿ ಏನೋ ಹಾಕಿರ್ತಾರೆ.
ಅದನ್ನು ನಮ್ಗೆ ಗೊತ್ತಿಲ್ಲದಿರೋ ದಾಟ್ಕೊಂಡು ಹೋಗಿರ್ತೀರಿ, ಅದೆಲ್ಲ ನಿವಾರಣೆ ಆಗುತ್ತೆ. ಕೈಕಾಲು ಚಳಕೆಲ್ಲ ನಿವಾರಣೆ ಆಗುತ್ತೆ. ಸುಸ್ತು, ಹೊಟ್ಟೆ ನೋವು, ಈ ಥರ ಸಮಸ್ಯೆ ಏನಿದ್ರು ಕೂಡ ನಿವಾರಣೆ ಆಗುತ್ತೆ. ಅದಾದಮೇಲೆ ನಿಂಬೆಹಣ್ಣು ದೃಷ್ಟಿ ಅಂತ ಮಾಡ್ತೀವಿ. ನಿಂಬೆಹಣ್ಣು ದೃಷ್ಟಿ ಏನಕ್ಕಪ್ಪ ಮಾಡುತ್ತಂದ್ರೆ ಸಾವಿರಾರು ಜನ ಭಕ್ತಾದಿಗಳಿಗೂ ಗುರುಗಳು ನೋಡೋಕ್ಕಾಗಲ್ಲ. ಯಾಕಂತಂದ್ರೆ ಅವರು ನೋಡ್ತಾರೆ, ಎಷ್ಟು ಜನಕ್ಕೆ ಒಂದು ದಿನದಲ್ಲಿ ಎಷ್ಟು ಜನಕ್ಕೆ ನೋಡೋಕ್ಕಾಗುತ್ತೆ ಅಲ್ವಾ. ಸೊ ಆ ಒಂದು ಇದರಿಂದ ಇಲ್ಲಿಗೆ ಬರುವಂಥ ಭಕ್ತಾದಿಗಳಿಗೆ ಯಾರಿಗೂ ಏನೂ ತೊಂದರೆ ಆಗಬಾರ್ದು, ಅವರ ಒಂದು ಮಕ್ಕಳಲ್ಲಿರೋಂಥ ದೃಷ್ಟಿ ಎಲ್ಲ ಹೋಗಬೇಕು, ಅವರು ಹೋಗ್ಬೇಕಾದ್ರೆ ಸಮಾಧಾನದಿಂದ ಹೋಗ್ಬೇಕು ಅಂದ್ಬಿಟ್ಟು ನಿಂಬೆಹಣ್ಣು ದೃಷ್ಟಿಗೆ ಅಂತ ಇದು ಮಾಡಿದ್ದಾರೆ. ಇದೆಲ್ಲ ಆಗಿ ಮತ್ತೆ ಏನೂ ನಮ್ಗೆ ಆಗಲಿಲ್ಲ ಯಾಕೆ ಅಂತ ಕ್ವಶನ್ ಯಾರಾದ್ರೂ ಕೇಳಿದಾಗ ಗುರುಗಳಿರ್ತಾರೆ, ರಾಮಯ್ಯ ಅಂತಂದ್ಬಿಟ್ಟು ಗುರುಗಳ ಹೆಸರು, ಅವ್ರು ಗುರುಗಳಿರ್ತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಕವಟಶಾಸ್ತ್ರ ಕೇಳಿದ್ರೆ ಅವ್ರು ಹೇಳ್ತಾರೆ, ಈ ಥರ ಸಮಸ್ಯೆ ಆಗಿದೆ, ಈ ಥರ ಆಗಿದೆ, ಇದನ್ನು ನಿವಾರಣೆ ಮಾಡ್ಕೊಳ್ಳಿ, ಈ ಥರ ಪೂಜೆ ಮಾಡಬೇಕು, ಈ ಥರ ಪುನಸ್ಕಾರ ಮಾಡಬೇಕು, ಈ ಪೂಜೆ ಪಾಲ್ಕೊಂಡ್ರೆ ಈ ಥರ ಆಗುತ್ತೆ ಅಂತಂದ್ಬಿಟ್ಟು ಗುರುಗಳು ಅವತ್ತು ಅವ್ರಿಗೆ ಸ್ಪಷ್ಟವಾಗಿ ಹೇಳಿಬಿಟ್ಟು ಕಲಿಸ್ತಾರೆ. ಈ ಕ್ಷೇತ್ರದ ಒಂದು ಮಹಿಮೆ. ಸರ್, ಇಲ್ಲಿ ಬೀಗಗಳೆಲ್ಲ ಏನು ಕಟ್ಟಿದ್ದಾರೆ? ಶತ್ರು ನಿವಾರಣೆಗಾಗಿ, ಶತ್ರು ಹಣಕಾಸಿನಕ್ಕಾಗಿ. ಕೆಲವರು ದುಶ್ಮನಗಳಿರ್ತಾರೆ, ಶತ್ರುಗಳಿರ್ತಾರೆ, ಅಕ್ಕಪಕ್ಕದಲ್ಲಿ ಕಿರುಕುಳ ಆಗ್ತಾ ಇರ್ತದೆ, ಮನೆಯಲ್ಲೇ ಕೆಲವರಿಗೆ ಹೊಂದಾಣಿಕೆ ಇರಲ್ಲ, ಇನ್ನೊಬ್ಬರು ಮತ್ತೊಬ್ಬರು ಒಂದು ಇದರಲ್ಲಿ ಇರ್ತಾರೆ, ಅವ್ರು ನಮಗೇನು ಇದು ಮಾಡಬಾರ್ದು, ನಮ್ಮದು ನಮಗೆ ಸ್ವಂತ ಆಗಬೇಕು, ನಮ್ಮ ಮನೇಲಿ ನಾವು ಕರೆಕ್ಟಾಗಿರಬೇಕು. ಇವಾಗ ನಮ್ಮ ಮನೆ ಕರೆಕ್ಟಾಗಿತ್ತು ಅಂದರೆ ನಮ್ಮ ಊರು ಕರೆಕ್ಟಾಗಿರುತ್ತೆ ಅಂತ ಹೇಳ್ತಾರೆ ದೊಡ್ಡವರು. ಆ ಥರ ನಮ್ಮ ಮನೆ ಕರೆಕ್ಟಾಗಿರಬೇಕು ಅಂದ್ಬಿಟ್ಟು ಬೀಗ ಹಾಕ್ತಾರೆ. ತುಂಬ ಜನ 9 ವಾರ ಕಂಪಲ್ಸರಿ ಬರಲೇಬೇಕು ಅಂತ ಇದ್ರು. ಸರ್, ಬರಲೇಬೇಕು ಅನ್ನೋ ಕಡ್ಡಾಯ ಇಲ್ಲ. ತಿಂಗಳಿಗೊಂದು ಕಿತ ಬಂದರೂ ಪರವಾಗಿಲ್ಲ, ವರ್ಷಕ್ಕೊಂದು ಕಿತ ಬಂದರೂ ಪರವಾಗಿಲ್ಲ. ಈಗ ಸುಮಾರು ವರ್ಷಗಳು ದೂರದಿಂದ ಬರ್ತಾ ಇರ್ತಾರೆ. ಸೊ ಅವ್ರ ಪಾಪ ವಾರಕ್ಕೆ ಬರೋಕ್ಕಾಗಲ್ಲ, ಹಂಗಾಗಿ ಅವ್ರು ತಿಂಗಳಿಗೊಂದು ಕಿತ ಬಂದರೂ ನಡೆಯುತ್ತೆ. ಅಮ್ಮ ಏನು ಹೇಳ್ತಾಳೆ ಅಂದರೆ ನೀವು ಕಟ್ಟಲೇಬೇಕು ಅನ್ನೋ ಕಡ್ಡಾಯ ಅಲ್ಲ, ಆದರೆ ಬರೋವಂಥ ಒಂದು ಇದನ್ನು ನೀವು ಭಕ್ತ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಪ್ರತಿಫಲ ನಾನು ಕೊಡ್ತೀನಿ, ಅದಕ್ಕಂತಲೇ ಪೂರ್ಣ ಫಲ ಕೊಡಿ ಅಂತ ಅಮ್ಮನ ಕೇಳೋದಷ್ಟೇ. ನೆರವೇರಬೇಕು ಅಂತ ನಮ್ಮಲ್ಲಿ ಭಕ್ತಿ ಇರಬೇಕಷ್ಟೇ, ನಿನ್ನಲ್ಲೇ ಶ್ರದ್ಧೆ ಇರಬೇಕು. ಅಷ್ಟು ದೂರದಿಂದ ಏನಕ್ಕೆ ಬಂದಿದೆಯಾ ನೀನು, ಅಮ್ಮ ತಾಯಿ ನನ್ನ ಕಾಪಾಡು ಅಂತ ಬಂದಿದೆಯಾ, ಆ ಕಾಪಾಡೋ ಅನ್ನೋ ಪದಗಳು ನಿನ್ನ ಹತ್ರ ಸ್ಪಷ್ಟವಾಗಿದ್ದರೆ ತಾಯಿ ಜಗನ್ನ ಮತ್ತೆ ಯಾರನ್ನೂ ಕೈ ಬಿಡಲ್ಲ. ಇದು ಸರ್. ತಮ್ಮ ಹೆಸರು ಸ್ವಾಮಿ? ನನ್ನ ಹೆಸರು ರಾಜು ಅಂತ. ನಂತರ ಈ ಒಂದು ದೇವಿ ಹತ್ತ ಮತ್ತೆ ಬಂದು ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿ ಒಂದು ಕರ್ಪೂರ ನಡೆಸ್ಕೊಂಡು ನಮಸ್ಕಾರ ಹಾಕ್ಕೊಂಡು ನಂತರ ಹೊರಗಡೆ ಬರ್ತೀವಿ. ಸೊ ಈ ಒಂದು ಭಾಗದಲ್ಲಿ ನೋಡ್ಬೋದು, ಬಂದವರಿಗೆ ಇಲ್ಲಿ ಉಳಿಯೋದಕ್ಕಾಗಿರ್ಬೋದು, ರೆಸ್ಟ್ ಮಾಡೋದಕ್ಕಾಗಿರ್ಬೋದು, ಮತ್ತು ಕುಡಿಯೋದನ್ನು ಸಹ ಬಿಡಿಸ್ತಾರೆ. ಒಂದು ಕುಡಿಯೋ ಚಟ ಇದ್ದರೆ ಬಿಡಿಸ್ತಾರಂತೆ. ಸೊ ವಿಶಾಲವಾದ ಒಂದು ದೊಡ್ಡ ಒಂದು ಶೆಡ್ ಸಹ ಹಾಕಿದ್ದಾರೆ. ಆಗಲೇ ಹೇಳಿದ ತೆಂಗಿನಕಾಯಿಗಳು ಕಟ್ಟಿದ್ದಂಥ ತೆಂಗಿನಕಾಯಿ ಸುಮಾರು ದಿನಗಳ ನಂತರ ಅದನ್ನು ಬದಲಾವಣೆ ಮಾಡ್ತಾರೆ. ಒಂದು ಹೊಸಬರು ಅಂದರೆ ಹೊಸ ಒಂದು ತೆಂಗಿನಕಾಯಿ ಕಟ್ಟೋರಿಗೆ ಅನುಕೂಲ ಆಗುತ್ತೆ ಅಂತ. ಸೊ ಈ ಒಂದು ಮುಂದೆ ಕಾಣಿಸ್ತಿದ್ದೆಲ್ಲ ಇದೇ ಒಂದು ಆ ದೇವಿಯ ಕಾಟೇರಮ್ಮ ಇರುವಂತಹ ಒಂದು ಮರ ಅಂತ ಸಹ ತಿಳಿದು ಬರುತ್ತೆ. ಸುಮಾರು 300 ವರ್ಷಗಳಿದೆಯಂತೆ ಈ ಒಂದು ಮರಕ್ಕೆ. ಅಂದರೆ ಅವ್ರು ತೆಂಗಿನಕಾಯಿಯನ್ನು ದೇವರ ಹತ್ರ ಅರ್ಕೆ ಮಾಡ್ಕೊಂಡು ಬಂದು ಈ ಒಂದು ಮರಕ್ಕೆ ಪ್ರದಕ್ಷಿಣೆ ಹಾಕಿ ನಂತರ ಈ ಒಂದು ತೆಂಗಿನಕಾಯಿಯನ್ನು ಈ ಒಂದು ಮರದಡಿ ಎಲ್ಲಾದರೂ ಕಟ್ಬೋದು ಅಂತ ತಿಳಿದು ಬರುತ್ತೆ, ಅವ್ರು ಹೇಳ್ತಾರೆ. ನಂತರ ಈ ಒಂದು ದೇವಸ್ಥಾನದಲ್ಲಿ ನೋಡಿ, ಈ ಮರದ ಕೆಳಗಡೆ ಇಷ್ಟೊಂದು ಅಂದರೆ ಮಾತೃಕೆಗಳ ಒಂದು ವಿಗ್ರಹಗಳನ್ನು ಸಹ ಕಾಣ್ಬೋದು. ಎಲ್ರಿಗೂ ಅಂದರೆ ಬರ್ಕೊಟ್ಟಿರ್ತಾರೆ, ಅಂದರೆ 9, 24, ಒಬ್ಬರಿಗೆ 101 ಆ ಥರ ಪ್ರದಕ್ಷಿಣೆ ಆಗಬೇಕು ಅಂತ ಹೇಳ್ತಾರೆ. ಆಗಲಿ ಅಂತ ನಾವು ಈ ಒಂದು ಮರಕ್ಕೆ ಒಂದು ಪ್ರದಕ್ಷಿಣೆ ಹಾಕ್ತೀವಿ. ಅದು ತುಂಬ ತೆಂಗಿನಕಾಯಿಗಳನ್ನು ಸಹ ಒಂದು ಆಕೆಗಳನ್ನು ಆಗಬೇಕು ಅಂತ ತುಂಬ ತೆಂಗಿನಕಾಯಿ ಕಟ್ಟಿರ್ತಾರೆ. ಆದರೂ ಚೇಂಜ್ ಮಾಡ್ತಾ ಇರ್ತಾರೆ, ಆದರೂ ತುಂಬ ಇದೆ. ಈ ಒಂದು ಮರದ ಸುತ್ತಲೂ ತೆಂಗಿನಕಾಯಿಗಳನ್ನು ಕಟ್ಟಿರೋದು ನೋಡ್ಬೋದು. ನಂತರ ಈ ಒಂದು ದೇವಾಲಯದ ಒಂದು ಪ್ರದಕ್ಷಿಣೆ ಹಾಕಿದ ನಂತರ ನಾವು ಮುಂದೆ ಈ ಒಂದು ದೇವಸ್ಥಾನದಲ್ಲಿ ಕೆಲವರು ಹೇಳ್ತಿದ್ರು, ಈ ಒಂದು ದೇವಸ್ಥಾನ ದುಡ್ಡು ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ. ಸೊ ಈ ಒಂದು ದೇವಸ್ಥಾನದ ಒಂದು ಏನೆಲ್ಲ ದುಡ್ಡು ತಗೊತಾ ಇದ್ದಾರೋ ಈ ದೇವಸ್ಥಾನದ ಒಂದು ಪ್ರಗತಿಗೆ ಆಗಿರ್ಬೋದು, ಪಕ್ಕದಲ್ಲಿ ಒಂದು ದೇವಸ್ಥಾನ ಮತ್ತು ಒಂದು ಸಣ್ಣದಾಗಿ ಅನ್ನದಾನ ಕುಟೀರ ಏನು ಕಟ್ತಿದ್ದಾರೆ ಅಂತ ಹೇಳಿದರು. ಸೊ ಮತ್ತು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಭಾನುವಾರ ಅನ್ನದಾನ ಇರುತ್ತಂತೆ. ಸೊ ಅನ್ನದಾನ ಒಂದು ಜಾಗ ಇದು. ಮತ್ತು ತುಂಬ ದಾನಿಗಳು ಸಹ ಈ ಒಂದು ದೇವಸ್ಥಾನಕ್ಕೆ ಅಕ್ಕಿ ಮೂಟೆ ಮತ್ತು ದವಸ ಧಾನ್ಯಗಳನ್ನು ಸಹ ಕೊಡ್ತಾರೆ. ಇಲ್ಲಿ ನಾವು ನೋಡ್ಬೋದು, ಈ ಒಂದು ಜಾಗದಲ್ಲಿ ಪ್ರತಿ ಹೇಳಿದ್ನಲ್ಲ ಈ ಒಂದು ಭಾಗದಲ್ಲಿ ಅನ್ನದಾನ ಮಾಡೋದು, ಈ ಒಂದು ಅನ್ನ ಪಾತ್ರೆಗಳಾಗಿರ್ಬೋದು ಇವೆಲ್ಲ ನಾವು ನೋಡ್ಬೋದು. ಮತ್ತು ಪಾರ್ಕಿಂಗ್ ಬಂದಾಗ ನೋಡು, ಮೊದಲು ಏನೂ ಇರಲಿಲ್ಲಂತೆ. ಸೊ ಹೀಗಾಗಿ ದೊಡ್ಡದಾಗಿ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಗಾಡಿಗಳಿಗೆ ಮತ್ತು ಕಾರುಗಳಿಗೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಈ ಒಂದು ದೇವಸ್ಥಾನಕ್ಕೆ ಬರೋದಕ್ಕೆ ಯಾವುದೇ ಬಸ್ಸಿನ ಸೌಲಭ್ಯ ಇಲ್ಲ. ಆದರೆ ಹೊಸಕೋಟೆಗೆ ಬಂದ ನಂತರ ಆಟೋ ವ್ಯವಸ್ಥೆ ಇರುತ್ತೆ. ಅಂದರೆ ಸಣ್ಣ ಆಟೋಗಳಾಗಿರ್ಬೋದು, ಶೇರ್ ಆಟೋಗಳನ್ನ ಸಹ ಮಾಡಿಕೊಂಡು ಬರ್ತಾರೆ ಭಕ್ತಾದಿಗಳು. ಇಲ್ಲಾಂದರೆ ತಮ್ಮ ಗಾಡಿಗಳಲ್ಲಿ ಬರಬೇಕು. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿ ಆಟೋಗಳ ವ್ಯವಸ್ಥೆ ಸಹ ಈ ಒಂದು ಭಾಗದಲ್ಲಿ ಕಾಣಿಸುತ್ತೆ. ಒಂದು ದೇವಸ್ಥಾನ ಹೇಗಿದೆ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.